ಹರಿ ಓಂ ವೀಕ್ಷಕರೇ, ಎಲ್ಲರಿಗೂ ನಮಸ್ಕಾರ. ಪೂತ್ಕರಿಸು ಕಡಿಯಬೇಡ ಕಥೆಯನ್ನು ಕೇಳುವುದಕ್ಕಿಂತ ಮುಂಚೆ ಧರ್ಮೋ ರಕ್ಷತೆ ರಕ್ಷಿತಃ ವಾಟ್ಸಪ್ ಚಾನಲನ್ನು ಫಾಲೋಅಪ್ ಮಾಡಿ ಹಾಗೂ ಜ್ಞಾನಗಾನ ಸಿರಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಈಗ ಕಥೆಯನ್ನು ಪ್ರಾರಂಭ ಮಾಡೋಣ. ಒಂದು ಹಳ್ಳಿಯಲ್ಲಿ ಮಕ್ಕಳು ಆಟ ಆಡುವ ಜಾಗ ಇತ್ತು. ಒಬ್ಬ ಹುಡುಗ ಮಾವಿನ ಮರ ಹತ್ತಿ ಹಣ್ಣುಗಳನ್ನು ಕಿತ್ತು ಕೆಳಗೆ ಹಾಕುತ್ತಿದ್ದ. ಕೆಳಗೆ ಬಿದ್ದ ಹಣ್ಣುಗಳನ್ನು ಉಳಿದ ಮಕ್ಕಳು ಆರಿಸಿಕೊಳ್ಳುತ್ತಿದ್ದರು. ಕೆಲವು ಹಣ್ಣುಗಳು ದೂರದಲ್ಲೂ ಬಿದ್ದವು. ಸ್ವಲ್ಪ ತಾಳಿ, ದೂರ ಬಿದ್ದಿರುವ ಹಣ್ಣುಗಳನ್ನು ತರುತ್ತೇನೆ. ಹಣ್ಣುಗಳನ್ನು ಆರಿಸುವಾಗ ಪಕ್ಕದಲ್ಲಿರುವ ಹುತ್ತದಿಂದ ಹಾವು ಎಡೆ ಎತ್ತಿತು. ಅಯ್ಯೋ, ಹಾವು ಹಾವು ಎಂದು ಹಾವು ಇದ್ದುದರಿಂದ ಮಕ್ಕಳು ಅಲ್ಲಿಗೆ ಆಡಲು ಹೋಗುತ್ತಲೇ ಇರಲಿಲ್ಲ. ಒಂದು ದಿನ ಒಬ್ಬ ತರುಣ ಸನ್ಯಾಸಿ ಈ ತೋಪಿಗೆ ಬಂದರು. ಆಡುತ್ತಿದ್ದ ಹುಡುಗರು, ಸ್ವಾಮಿ, ಅಲ್ಲಿ ಹೋಗಬೇಡಿ, ಅಲ್ಲಿ ಒಂದು ಹಾವು ಇದೆ, ಅದು ಕಚ್ಚಿ ಅನೇಕರು ಸತ್ತಿದ್ದಾರೆ. ತಮ್ಮಂದಿರೇ, ಇದಕ್ಕಾಗಿ ಇಷ್ಟು ಹೆದರುವಿರಾ? ನನಗೆ ಒಂದು ಮಂತ್ರ ಗೊತ್ತು, ಆ ಮಂತ್ರ ಹೇಳಿದರೆ ಹಾವು ಏನು ಮಾಡುವುದಿಲ್ಲ. ಸನ್ಯಾಸಿ ತೋಪಿನೊಳಗೆ ನುಗ್ಗುತ್ತಿದ್ದಂತೆ ಹಾವು ಪೂತ್ಕರಿಸುತ್ತಾ ಹುತ್ತದೊಳಗಿಂದ ಅವನ ಹತ್ತಿರ ಬಂತು. ನಿಲ್ಲು, ಎಲ್ಲರನ್ನೂ ಹೆದರಿಸಿ ನಿನ್ನ ನೆಮ್ಮದಿಯನ್ನು ಕೆಡಿಸಿಕೊಳ್ಳಬೇಡ. ನಿನಗೆ ಸಂತೋಷವಾಗಿ ಬಾಳುವುದು ತಿಳಿಯದೆ ಇನ್ನು ಮೇಲೆ ಯಾರನ್ನೂ ಕಡಿಯಬೇಡ, ಹಿಂಸೆ ಮಾಡಬೇಡ. ಸನ್ಯಾಸಿಯ ಮಾತನ್ನು ಕೇಳಿದ ಆ ಹಾವು ತನ್ನ ದುರ್ಗುಣವನ್ನು ಬಿಟ್ಟು ಅವನಲ್ಲಿ ಶರಣಾಯಿತು. ಸ್ವಾಮಿ, ನನ್ನನ್ನು ಕ್ಷಮಿಸಿ, ಇದುವರೆಗೂ ನನ್ನ ತಪ್ಪನ್ನು ಯಾರೂ ಎತ್ತೇ ಹೇಳಿರಲಿಲ್ಲ. ಮಗು, ಪ್ರೀತಿಯಿಂದ ಇರು, ಭಕ್ತನಾಗಿರು, ಆದರೆ ಬುದ್ಧಿವಂತನಾಗಿಯೂ ಇರು. ಈ ಮಂತ್ರವನ್ನು ಜಪಿಸುತ್ತಿರು. ಇನ್ನು ಮುಂದೆ ನಾನು ಯಾರನ್ನು ಕಡಿಯುವುದಿಲ್ಲ. ಈ ಸನ್ಯಾಸಿಯೇ ನನ್ನ ಗುರು, ಇವರಂತೆಯೇ ನಾನು ಶಾಂತವಾಗಿರುತ್ತೇನೆ. ಹೀಗೆ ಹಾವು ತನಗೆ ತಾನೇ ಹೇಳಿಕೊಂಡು ಹುತ್ತದೊಳಗೆ ಹೊರಟು ಹೋಯಿತು. ಅದಾದ ನಂತರ ಆ ಹಾವು ಯಾರಿಗೂ ತೊಂದರೆ ಕೊಡಲಿಲ್ಲ. ಹೀಗೆಯೇ ಕೆಲವು ದಿನಗಳು ಕಳೆದವು. ತೋಪಿನಲ್ಲಿ ಬಿಸಿಲೇ ಇಲ್ಲ, ಅಲ್ಲಿ ಹೋಗಿ ಆಟ ಆಡೋಣ. ಅಲ್ಲಿ ಹಾವು ಇದೆಯಲ್ಲೋ? ತುಂಬ ದಿನದಿಂದ ಅದು ಕಾಣುತ್ತಿಲ್ಲ, ಸತ್ತು ಹೋಗಿರಬೇಕು. ಬಾ, ಹೆದರು ಪುಕ್ಕಲ. ಆ ಹುತ್ತದ ಹತ್ತಿರ ಹೋಗಿ ಹುಡುಗರು ನೋಡಿದರು. ನೋಡ್ರೋ, ಹಾವು ಸಾಧುವಾಗಿ ಬಿಟ್ಟಿದೆ. ಹುತ್ತದೊಳಗೆ ಇದೆ, ಆದರೆ ಹೊರಗೆ ಬರುತ್ತಿಲ್ಲ. ಹುಡುಗರು ಕೋಲಿನಿಂದ ಹಾವನ್ನು ಹೊರಗೆ ತೆಗೆದರು. ಒಬ್ಬ ಅದರ ಬಾಲ ಹಿಡಿದು ಚೆನ್ನಾಗಿ ಸುತ್ತುತ್ತಿದ್ದಾನೆ, ಮತ್ತೊಬ್ಬ ಅದನ್ನು ಕೋಲಿನಿಂದ ಹೊಡೆಯುತ್ತಾನೆ. ಹಾವು ಜ್ಞಾನ ತಪ್ಪಿ ಕೆಳಗೆ ಬಿತ್ತು. ತುಂಬ ಸಮಯವಾದ ಮೇಲೆ ಹಾವು ಪ್ರಾಣ ಉಳಿಸಿಕೊಳ್ಳಲು ಎದ್ದೇನೋ ಬಿದ್ದೇನೋ ಎಂದು ಹುತ್ತದೊಳಗೆ ಹೊರಟು ಹೋಯಿತು. ನೋಡ್ರೋ, ಹಾವು ಸಾಧುವಾಗಿ ಹೋಗಿದೆ, ಕಚ್ಚುತ್ತಲೇ ಇಲ್ಲ. ಮೈ ಮೇಲೆ ತುಂಬ ಗಾಯವಾಗಿದ್ದ ಹಾವಿಗೆ ಊಟಕ್ಕಾಗಿ ಕೂಡ ಹೊರಗೆ ಬರಲಾಗಲಿಲ್ಲ. ಹುಡುಗರ ಧ್ವನಿ ಕೇಳಿದಾಗಲೆಲ್ಲ ಮತ್ತೆ ಹೊಡೆಯುವರೇನೋ ಎಂಬ ಭಯ, ನಡುಕ ಅದಕ್ಕೆ ಉಂಟಾಗುತ್ತಿತ್ತು. ಈ ಹುಡುಗರು ತಿಳಿಯದೆ ತಪ್ಪು ಮಾಡುತ್ತಿದ್ದಾರೆ, ಮಾಡಿಕೊಂಡು ಹೋಗಲಿ ಪಾಪ. ಕೆಲವು ವಾರಗಳು ಕಳೆದ ನಂತರ ಆ ಸನ್ಯಾಸಿ ಮತ್ತೆ ಅಲ್ಲಿಗೆ ಬಂದು ಆ ಮಕ್ಕಳು ಆಟ ಆಡುವುದನ್ನು ನೋಡಿದರು. ಸ್ವಾಮಿ, ನಮ್ಮನ್ನು ಹೆದರಿಸುತ್ತಿದ್ದ ಹಾವು ಸತ್ತು ಹೋಗಿದೆ. ಇರಲಾರದು ಮಕ್ಕಳೇ, ಅದು ಸತ್ತಿರಲಾರದು. ನಾನು ಅದಕ್ಕೆ ಮಂತ್ರೋಪದೇಶ ಮಾಡಿದ್ದೇನೆ. ಸನ್ಯಾಸಿ ಆ ಹುತ್ತದ ಹತ್ತಿರ ಬಂದು, ನಾಗರಾಜ, ಎಲ್ಲಿದ್ದೀಯಾ? ಬಾ ಹೊರಗೆ. ಹಾವು ಹೊರಗೆ ಬಂತು, ಆದರೆ ಅದರ ಮೈ ತುಂಬ ಗಾಯಗಳಾಗಿದ್ದವು. ಅದನ್ನು ನೋಡಿ ಸನ್ಯಾಸಿಗೆ ಸಂಕಟವಾಯಿತು. ಮಗು, ಏನಾಯಿತು ನಿನಗೆ? ಹೀಗೆ ಹಿಂಸೆ ಮಾಡಿದವರು ಯಾರು? ನಮಸ್ಕಾರ ಗುರುಗಳೇ, ನೀವು ಹೇಳಿದಂತೆ ಯಾರಿಗೂ ತೊಂದರೆ ಕೊಡದಂತೆ ಶಾಂತವಾಗಿದ್ದೆ. ಏನು ತಿಳಿಯದ ಈ ಮಕ್ಕಳು ನನ್ನನ್ನು ಹೊಡೆದರು. ನೀವು ಹೇಳಿದಂತೆ ನಾನು ಶಾಂತವಾಗಿಯೇ ಇದ್ದೇನೆ. ಯಾವ ಪ್ರತಿಕ್ರಿಯೆಯನ್ನು ಮಾಡಲು ಹೋಗಲಿಲ್ಲ. ಆದ್ದರಿಂದಲೇ ಹೀಗೆ ಆಯಿತು ಸ್ವಾಮಿ. ಅಯ್ಯೋ ಹುಚ್ಚ, ನೀನಾಗಿಯೇ ಯಾರನ್ನು ಕಡಿಯಬೇಡ ಎಂದು ಹೇಳಿದ್ದೇನೆ ಹೊರತು ಯಾರಾದರೂ ನಿನಗೆ ತೊಂದರೆ ಕೊಟ್ಟಾಗ ಪೂತ್ಕರಿಸಿ ಅವರನ್ನು ಎದುರಿಸಬೇಡ ಎಂದೇನು ನಾನು ನಿನಗೆ ಹೇಳಿರಲಿಲ್ಲವಲ್ಲ. ಸ್ವಾಮಿ, ನೀವು ತಾನೇ ಯಾರನ್ನು ಕಡಿಯಬೇಡ ಎಂದು ಹೇಳಿದ್ದೀರಲ್ಲ. ಮುಟ್ಟಾಳ, ಕಡಿಯಬೇಡ ಎಂದು ಮಾತ್ರ ನಾನು ಹೇಳಿದ್ದೆ, ಪೂತ್ಕರಿಸಿ ಎದುರಿಸಬೇಡ ಎಂದೇನೂ ಹೇಳಿರಲಿಲ್ಲವಲ್ಲ. ನೀನು ನನ್ನ ಮಾತನ್ನು ತಪ್ಪಾಗಿ ತಿಳಿದುಕೊಂಡೆ. ನೀನು ಈಗ ಭಕ್ತನಾಗಿರುವೆ,
ಆದರೆ ಮೂಢನಾಗಿರಬೇಡ. ಅದಾದ ನಂತರ ಹಾವು ತುಂಬ ಶಾಂತವಾಗಿ ಬಾಳತೊಡಗಿತು. ಆದರೆ ಅಪಾಯ ಬಂದಾಗ ಇತರರನ್ನು ಎದುರಿಸುತ್ತಿತ್ತು. ನೀವು ಪ್ರಪಂಚದಲ್ಲಿ ಇರಬೇಕಾದರೆ ಉಳಿದವರು ನಿಮಗೆ ಗೌರವಿಸುವಂತೆ ಬಾಳಬೇಕು. ಯಾರಿಗೂ ಹಿಂಸೆ ಕೊಡಬೇಡಿ, ಆದರೆ ಮತ್ತೊಬ್ಬರನ್ನು ನಿಮ್ಮನ್ನು ಹಿಂಸಿಸುವುದಕ್ಕೆ ಅವಕಾಶ ನೀಡಬೇಡಿ. ಶ್ರೀರಾಮಕೃಷ್ಣ ಪರಮಹಂಸರು. ಕತೆ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಹಾಗೂ ಧರ್ಮೋ ರಕ್ಷಿತ ವಾಟ್ಸಪ್ ಚಾನಲ್ ಫಾಲೋ ಮಾಡಿ, ಜ್ಞಾನಗಾನ ಸಿರಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ. ಸರ್ವೇ ಜನ ಸುಖಿನೋ ಭವಂತು.